ನಮಸ್ಕಾರ ಸ್ನೇಹಿತರೆ ಇಂದು ಬಿಗ್ ಬಾಸ್ ಕಡೆಯಿಂದ ಬಂದಿರುವ ಪ್ರೋಮೋ ಬಹಳ ಎಮೋಷನಲ್ ಆಗಿದೆ. ಪ್ರೋಮೋ ಅಲ್ಲಿ ಕಾವ್ಯ ಕಣ್ಣೀರು ಆಗ್ತಿರೋದು ಕಾಣಿಸುತ್ತೆ. ಅದಕ್ಕೆ ರೀಸನ್ ಆಗಿರುವಂತವರು ನಮ್ಮ ಗಿಲ್ಲಿ. ಇದನ್ನ ಕೇಳಿದ್ರೆ ನಂಬೋದು ಕಷ್ಟ, ಬಟ್ ಪ್ರೋಮೋದಲ್ಲಿ ಹೀಗೆ ಕಾಣಿಸ್ತಾ ಇದೆ. ನಿನ್ನೆ ಎಪಿಸೋಡ್ ನಲ್ಲಿ ಕ್ಲಾರಿಟಿ ಸಿಗ್ಲಿಲ್ಲ, ಆದ್ರೆ ಈಗ ಪ್ರೋಮೋ ನೋಡಿ ಮ್ಯಾಟರ್ ಸ್ವಲ್ಪ ಕ್ಲಿಯರ್. ಈ ವಾರದ ಸೀಕ್ರೆಟ್ ಟಾಸ್ಕ್ ಅದನ್ನ ಕಂಪ್ಲೀಟ್ ಮಾಡಿದ್ದು ಗಿಲ್ಲಿ. ಈ ಟಾಸ್ಕ್ ಆರಂಭವಾದಾಗಲೇ ಹೇಳಿದ್ದೆ, ಈ ವಾರ ಬಿಗ್ ಬಾಸ್ ಪ್ರತಿಯೊಬ್ಬರನ್ನ ಕನ್ಫ್ಯೂಸ್ ಮಾಡಿ ಅವರ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರೆ ಅಂತ. ಈಗ ಎಕ್ಸಾಕ್ಟ್ ಅದೇ ಆಗ್ತಿದೆ. ಮತ್ತೆ ಈಗ ಪ್ರೋಮೋ ನೋಡಿದ್ರೆ ಕಾವ್ಯ ಹರ್ಟ್ ಆಗಿದ್ರು, ಎಮೋಷನಲ್ ಆಗಿದ್ರು. ಅವರಿಗೆ ಗೊತ್ತಿರಲ್ಲ ಇದು ಟಾಸ್ಕ್ ಸೀಕ್ರೆಟ್ ಅಂತ. ಗಿಲ್ಗೆ ಮಾತ್ರ ಫುಲ್ ಟ್ರೂತ್ ಗೊತ್ತು. ಒಮ್ಮೆ ನೋಡಿದ್ರೆ ಇಬ್ಬರ ಬಾಂಡ್ಗೆ ದೊಡ್ಡ ಡಿಫೆಂಟ್ ಬಂದಂತೆ ಕಾಣಿಸ್ತಾ ಇದೆ. ಇದು ಗೇಮ್ ಸಿಚುವೇಶನ್ ಮಾತ್ರ. ರಿಯಾಲಿಟಿ ಶೋ ಅಲ್ಲಿ ಕೆಲವೊಮ್ಮೆ ಟ್ರೂತ್ ಹೈಡ್ ಮಾಡಬೇಕು ಟಾಸ್ಕ್ ಕಂಪ್ಲೀಟ್ ಮಾಡಲು. ಪ್ರೋಮೋ ಡೈಲಾಗ್ಸ್ ನೋಡೋಣ ಬನ್ನಿ. ನಾಮಿನೇಷನ್ಗೆ ಒಂದು ರೀಸನ್, ನೀನು ಏನು ಮಾಡ್ತಾ ಇಲ್ಲ, ನಾನೇಕೆ ತಿಂತಿದ್ದೀನಿ, ಮೊದಲ ತಪ್ಪು ನಾನು, ನೀನು ಫ್ರೀ ಫ್ರಾಡ್ ಅಂತ ಹೇಳ್ತೀನಿ. ಈ ವರ್ಡ್ಸ್ ಯಾರಿಂದ ಬಂದರೆ ಕಾವ್ಯ ರಿಯಾಕ್ಟ್ ಮಾಡ್ತಾರೆ, ಆದರೆ ಗಿಲ್ಲಿಯಿಂದ ಬಂದಿದ್ದರೆ ಅವರು ಡಬಲ್ ಆರ್ಟ್ ಆಗುತ್ತೆ. ಕಾವ್ಯ ಗಿಲ್ಲಿ ಬಾಂಡಿಂಗ್ ಹೌಸ್ನಲ್ಲಿ ಸ್ಟ್ರಾಂಗೆಸ್ಟ್ ಆಗಿ ಕಾಣಿಸ್ತಾ ಇತ್ತು. ಇವರಿಬ್ಬರ ಫ್ರೆಂಡ್ಶಿಪ್ ಜೆನ್ಯೂನ್ ಅನ್ನೋದು ಎಲ್ಲ ಎಕ್ಸಾಂಪಲ್ ಬಹಳ ಇವೆ. ಒಬ್ಬರಿಗೆ ಹರ್ಟ್ ಆದರೆ ಇನ್ನೊಬ್ಬರು ಫೀಲ್ ಆಗ್ತಾ ಇದ್ರು. ಅದರ ಕಾರಣ ಕಾವ್ಯ ಗಿಲ್ಲಿಗೆ ಮಾತುಗಳು ಇಂಪ್ಯಾಕ್ಟ್ ಹೆಚ್ಚು. ಬೇರೆಯವರು ಹೇಳಿದ್ರೆ ಇಗ್ನೋರ್ ಮಾಡ್ತಿದ್ರು, ಆದರೆ ಗಿಲ್ಲಿ ಹೇಳಿದ್ರೆ ಹರ್ಟ್ ನೇರ ಹೊಡೆದ ಹಾಗೆ ಆಗುತ್ತೆ. ಬಹಳ ಜನ ಗೇಮ್ ಅಲ್ಲ, ಸ್ಟ್ರಾಟಜಿ ಅಲ್ಲ, ಬೇರೆ ಏನೋ ಅಂತ ಹೊರಗೆ ರಿಯಾಕ್ಟ್ ಮಾಡ್ತಾರೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಈ ಗೇಮ್ 100 ದಿನ ಟಾಸ್ಕ್ ಮತ್ತು ಸರ್ಕಸ್ಮೆಂಟ್ ಮ್ಯಾಚ್ ಆಗಿ ಡಿಸ್ಕಷನ್ ಬರುತ್ತೆ. ಇದು ಪರ್ಸನಲ್ ಅಲ್ಲ, ಒಬ್ಬರ ಮೇಲೆ ಕೋಪ ಅಥವಾ ನೆಗೆಟಿವ್ ಅಷ್ಟೇನೂ ಇಲ್ಲ. ಟಾಸ್ಕ್ ನೋಡಿದ್ರೆ ಅಲ್ಲಿ 10 ಸೆಕೆಂಡ್ ಕೌಂಟ್ ಮಾಡ್ತಾರೆ. ಗಿಲ್ಲಿ ಫೇಸ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವರಿಗೆ ಇಷ್ಟ ಇರಲಿಲ್ಲ ಅಕ್ಸೆಪ್ಟ್ ಮಾಡಲು. ರಿಜೆಕ್ಟ್ ಮಾಡಿದ್ರೆ ಇನ್ನೊಬ್ಬರಿಗೆ ಚಾನ್ಸ್ ಕಳೆಯುತ್ತಿತ್ತು. ಅಶ್ವಿನಿ ಕೂಡ ಇದ್ರು. ಸೊ ಗಿಲ್ಲಿ ಟಾಸ್ಕ್ ಬ್ರೇಕ್ ಆಗಬಾರ್ದು, ಇತರರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಥಾಟ್ ಮೈಂಡ್ ಬಂದಿರಬಹುದು. ಇದಕ್ಕೆ ಮೀನಿಂಗ್ ಒಂದೇ, ಅವರಿಗೆ ಟಾಸ್ಕ್ ಚಾಯ್ಸ್ ಇಷ್ಟ ಇರಲಿಲ್ಲ, ಬಟ್ ಗೇಮ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡ್ರು. ಇನ್ನು ಬಾಂಡಿಂಗ್ ಮ್ಯಾಟರ್, ಇವರಿಬ್ಬರ ಫೈಟ್ ಆಗೋದಿಲ್ಲ. ಪ್ರೋಮೋ ಎಮೋಷನಲ್ ಆಗಿದೆ, ವರ್ಡ್ ಸ್ಟ್ರಾಂಗ್ ಆಗಿವೆ, ಆದರೆ ಫ್ರೆಂಡ್ಶಿಪ್ ಬ್ರೇಕ್ ಆಗಲ್ಲ. ಹಿಂದೆ ಯಾವಾಗಲೂ ಕಾವ್ಯ ಗಿಲ್ಲಿ ಪರವಾಗಿ ನಿಂತಿದ್ಲು, ಗಿಲ್ಲಿ ಅವರನ್ನ ಸಪೋರ್ಟ್ ಮಾಡಿದ್ದು ಹಾಗೆ. ಟುಡೇ ಎಪಿಸೋಡ್ ಫುಲ್ ಎಮೋಷನಲ್ ಆಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಸೀಕ್ರೆಟ್ ಟಾಸ್ಕ್ ಮಿಸ್ ಮಾಡಿ ಬಿಗ್ ಬಾಸ್ ಹೌಸ್ನಲ್ಲಿ ಹೆವಿ ಮೂಮೆಂಟ್ ಬಿಲ್ಡ್ ಆಗಿದೆ. ಸೊ ಗೈಸ್, ನಿಮಗೆ ಪ್ರೋಮೋ ಹೇಗಿತ್ತು? ಗಿಲ್ಲಿ ತಪ್ಪ, ಕಾವ್ಯ ರಿಯಾಕ್ಟ್ ರೈಟಾ? ಟಾಸ್ಕ್ ಕಾರಣ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.